ಪುಂಡಿ ಪಲ್ಯ, ಎಳ್ಳು ಮತ್ತು ಶೇಂಗಾ ಬಳಸ್ಕೊಂಡು ಒಂದು ರುಚಿಕರವಾದ ಚಟ್ನಿ ಮಾಡೋಣ. ಇದನ್ನು ಅನ್ನ, ಚಪಾತಿ, ರೊಟ್ಟಿ, ದೋಸೆ ಜೊತೆಗೂ ತಿನ್ಬೋದು. ಮೊದಲು ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡಿ, ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ 2ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಅದನ್ನು ರೋಸ್ಟ್ ಮಾಡಿಕೊಂಡು 2 ಹಿಡಿಯಷ್ಟು ಪುಂಡಿ ಪಲ್ಯ ಹಾಕ್ಕೊಂಡು 3ರಿಂದ 4 ನಿಮಿಷ ಮತ್ತೆ ರೋಸ್ಟ್ ಮಾಡ್ಕೋಬೇಕು. ಅದು ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರೋ ಶೇಂಗಾ ಬೀಜ, 5ರಿಂದ 6 ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರೋ ಬಿಳಿ ಎಳ್ಳು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಿಕೊಂಡು ಹುರ್ಕೊಂಡಿರೋ ಸಾಮಗ್ರಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಆಗೋವರೆಗೆ ಜಜ್ಕೊಂಡು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಜಜ್ಕೊಂಡ್ರೆ ಈ ಚಟ್ನಿ ರೆಡಿ ಆಗುತ್ತೆ. ಈ ಥರ ಕಲ್ಲಿಲ್ಲಂದರೆ ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೋದು.